ಬಿಚ್ಚಲ್ಪಟ್ಟಂತಹ ಸಂಗತಿಯನ್ನು ದೇವರ ವಾಕ್ಯದಲ್ಲಿ ಇವತ್ತು ನಾವು ಕಾಣುವರಾಗಿದ್ದೇವೆ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೇಸು ಇವತ್ತು ಲೋಕದಲ್ಲಿ ಆತನು ಜನಿಸಿದಾಗ ಮೂಡಣ ದೇಶದ ಜೋಯಿಸರು ಆತನನ್ನು ಸಂಧಿಸಿದ ಸಮಯದಲ್ಲಿ ದೇವರ ವಾಕ್ಯವು ಹೀಗೆ ಹೇಳ್ತದೆ, ಆ ಮನೆಯೊಳಗೆ ಹೋಗಿ ಕೂಸನ್ನು ಅದರ ತಾಯಿಯಾದ ಮರಿಯಳನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ಆ ಅರಸನಾಗಿರುವಂತಹ ಯೇಸುವನ್ನು ಕಂಡು, ನಕ್ಷತ್ರ ಪ್ರಾಯನಾಗಿ ಹುಟ್ಟಿ ಬಂದಂಥ ಯೇಸುವನ್ನು ಕಂಡು ಮೂಡಣ ದೇಶದ ಜೋಯಿಸರು ಬಹಳ ಸಂತೋಷವುಳ್ಳವರಾಗಿ ಈಗೋ ಆ ಮನೆಯೊಳಗೆ ಹೋಗಿ ಆ ಮರಿಯಳನ್ನು, ಈಗೋ ಆತನ ಮರಿಯಳಲ್ಲಿರುವಂತಹ ಮಗುವನ್ನು ಕಂಡು ಇವತ್ತು ಸಾಷ್ಟಾಂಗ ನಮಸ್ಕಾರವನ್ನು ಅವರು ಮಾಡಿದರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ದೇವರನ್ನು ಸ್ತುತಿಸಿ ಆ ಮಗುವನ್ನು ಕರ್ತನ ನಾಮದಲ್ಲಿ ಕೊಂಡಾಡಿ ಆರಾಧಿಸಿದ್ದು ಮಾತ್ರವಲ್ಲ, ಅವರಲ್ಲಿದ್ದಂತಹ ಗಂಟುಗಳನ್ನು ಬಿಚ್ಚಿದರು. ಆ ಗಂಟುಗಳನ್ನು ಬಿಚ್ಚಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಬಿಚ್ಚಿದು ಆ ಗಂಟು ನಾವು ನೋಡ್ತೇವೆ ಅಮೂಲ್ಯವಾಗಿರುವ ಬೆಲೆಯುಳ್ಳ ಸಂಗತಿಗಳು. ಇವತ್ತು ಎಷ್ಟು ಅಮೂಲ್ಯವಾದವುಗಳನ್ನು ದೇವರಿಗೆ ಸಮರ್ಪಿಸಿ ದೇವರನ್ನು ಅವರು ಅಂದು ಆ ಮಗುವಾಗಿರುವ ಯೇಸುವನ್ನು ಕೊಂಡಾಡಿದರು. ಇವತ್ತು ದೇವರ ವಾಕ್ಯದನ್ನು ನೋಡುತ್ತೇವೆ, ಅವರು ತಮ್ಮಲ್ಲಿರುವಂಥ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳ ಕಾಣಿಕೆಯಾಗಿ ಅದನ್ನು ಸಮರ್ಪಿಸಿ ಕಾಣಿಕೆಯೊಂದಿಗೆ ದೇವರನ್ನು ಆರಾಧಿಸಿದರು. ಮೂರನೇದಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಕಟ್ಟಲ್ಪಟ್ಟಂಥ ಜೀವಿತದಲ್ಲಿ ಇದ್ದಂಥ ನಮ್ಮನ್ನು ಬಿಡುಗಡೆ ಮಾಡಿದ ಕರ್ತನಿಗೆ ಇವತ್ತು ವಿಶ್ವಾಸಿಗಳಾದಾಗ್ಯೂ ಸಹ ನಮ್ಮ ಇಂದ್ರಿಯಗಳು ಕಟ್ಟಲ್ಪಟ್ಟಿತ್ತು. ಆದರೆ ಅದನ್ನು ಬಿಚ್ಚಿ ಪರಿಶುದ್ಧಾತ್ಮನಲ್ಲಿ ನಾವು ಏನನ್ನು ಆಗಬೇಕೆಂಬುದಾಗಿ ಕಳೆದ ಸಂಗತಿಗಳಲ್ಲಿ ಇವತ್ತು ಕೇಳಿಕೊಂಡಿದ್ದೇವೆ. ನಮ್ಮ ಇಂದ್ರಿಯಗಳು ಬಿಚ್ಚಲ್ಪಡಬೇಕು. ಮೂರನೇದಾಗಿ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ದೇವರು ತಾನೇ ಆಜ್ಞಾಪಿಸಿದ್ದಾನೆ, ನಮ್ಮ ಕಾಣಿಕೆಗಳೊಂದಿಗೆ ನಮ್ಮ ಗಂಟುಗಳನ್ನು ಬಿಚ್ಚಿ ನಾವು ದೇವರನ್ನು ಆರಾಧಿಸುವರಾಗಿರಬೇಕೆಂಬುದೇ ದೇವರ ಉದ್ದೇಶವಾಗಲ್ಪಟ್ಟಿದೆ. ಅದನ್ನೇ ನಾವು ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ 12ನೇ ಅಧ್ಯಾಯ 11, 12 ವಚನಗಳನ್ನು ನಾವು ನೋಡುವುದಾದರೆ, ಆತನು ಆಜ್ಞಾಪಿಸಿದಂಥ ಕಾಣಿಕೆಗಳೊಂದಿಗೆ ಇವತ್ತು ನಾವು ದೇವರನ್ನು ಆರಾಧಿಸುವರಾಗಿರಬೇಕು. ದೇವರು ಅವತ್ತು ತನ್ನ ಇಸ್ರಾಯೇಲ್ ಜನಾಂಗಕ್ಕೆ ಆತನು ಆಜ್ಞಾಪಿಸ್ತಾನೆ. ಆಜ್ಞಾಪಿಸಿದೇನು ಎಂಬುದಾಗಿ ನೋಡುವುದಾದರೆ ಆ ಅಧ್ಯಾಯವನ್ನು ಓದುವಾಗ ನಮಗೆ ಗೊತ್ತಾಗ್ತಲ್ಪಡ್ತದೆ. ಆಜ್ಞಾಪಿಸಲ್ಪಟ್ಟಂತಹ ಕಾಣಿಕೆಗಳ ಕುರಿತಾಗಿ ನಾವು ನೋಡುವುದಾದರೆ ದಶಮಾಂಸವನ್ನು, ವಿಶೇಷವಾದ ಕಾಣಿಕೆಯನ್ನು ಇವತ್ತು ದೇವರ ಸನ್ನಿಧಿಗೆ ಇವತ್ತು ನೀವು ತನ್ನಿರಿ. ಆಜ್ಞಾಪಿಸಲ್ಪಟ್ಟಂಥ ಕಾಣಿಕೆಗಳು, ದಶಮ ಭಾಗವು ಮತ್ತು ವಿಶೇಷವಾದ ಕಾಣಿಕೆಗಳು ದೇವರ ಸನ್ನಿಧಿಗೆ ತನ್ನಿರಿ ಎಂಬುದಾಗಿ ಅಲ್ಲಿ ದೇವರು ಆಜ್ಞಾಪಿಸ್ತಾನೆ. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳು ನಾವು ಅದನ್ನೇ ಮಲಾಕಿ ಪ್ರವಾದನೆ ಪುಸ್ತಕದಲ್ಲಿ ನೋಡುತ್ತೇವೆ. ಇವತ್ತು ನೀವು ನನ್ನ ಭಂಡಾರಕ್ಕೆ ಯಾವತ್ತೂ ದಶಮ ಭಾಗವನ್ನು ತೆಗೆದುಕೊಂಡು ಬನ್ನಿರಿ. ಈಗೋ ಅದನ್ನು ಪ್ರತ್ಯೇಕಿಸಬೇಕಾಗಿರುವಂಥ ಭಾಗ, ಅದು ಮೀಸಲಾಗಿರುವಂಥ ಭಾಗ ಎಂಬುದಾಗಿ ದೇವರು ತಾನೇ ಹೇಳ್ತಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ನಾವು ಆ ಕರ್ತನ ಸನ್ನಿಧಿಗೆ ಇವತ್ತು ನಾವು ಕಾಣಿಕೆಗಳೊಂದಿಗೆ ಆರಾಧಿಸುವಾಗ ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡುತ್ತೇವೆ, ತಮ್ಮದಲ್ಲಿ ಇರುವಂಥ ಅನೇಕರು ಕಾಣಿಕೆಗಳನ್ನು ಕೊಡಬಹುದು, ಅನೇಕರು ಅಮೂಲ್ಯವಾದ ವಸ್ತುಗಳನ್ನು ಕಾಣಿಕೆಯಾಗಿ ಕೊಡಬಹುದು, ಅಥವಾ ಅನೇಕರು ತಮಗೆ ಬಯಸಿದ ರೀತಿಯಲ್ಲಿ ತನ್ನ ಆಲಯಗಳನ್ನು ಶೃಂಗರಿಸಿ ಕಾಣಿಕೆಯಾಗಿ ಸಮರ್ಪಿಸಬಹುದು. ಆದರೆ ತಮ್ಮನ್ನೇ ಅವರ ಜೀವಿತದಲ್ಲಿ ಸಮರ್ಪಿಸುವುದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆದಿ ಇವತ್ತು ಸಭೆಯ ಕ್ರೈಸ್ತರಲ್ಲಿ ನಾವು ನೋಡುತ್ತೇವೆ, ಮೊದಲು ಅವರು ತಮ್ಮನ್ನೇ ತನ್ನ ದೇವರಿಗೆ ಅಮೂಲ್ಯವಾಗಿ ಸಮರ್ಪಿಸಿದರು. ಎರಡನೇದಾಗಿ ತಮಗದಲ್ಲಿ ಇದ್ದಂಥವುಗಳನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದರು. ದೇವರ ವಾಕ್ಯದಲ್ಲಿ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ದೇವರ ವಾಕ್ಯ ನೋಡುತ್ತೇವೆ. ಹೇಗೋ ನಿಮ್ಮನ್ನು ನಾನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮ ದೇಹವನ್ನೇ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವಂಥ ಸಜೀವ ಯಜ್ಞವಾಗಿ ಇವತ್ತು ಕಾಣಿಕೆಯಾಗಿ ದೇವರಿಗೆ ಸಮರ್ಪಿಸಿರಿ. ಇವತ್ತು ನನ್ನ ಜೀವಿತವನ್ನು, ನಮ್ಮನ್ನು ನಾವೇ ಕರ್ತನಿಗೆ ಕಾಣಿಕೆಯಾಗಿ ನಾವು ಕರ್ತನಿಗೆ ಸಮರ್ಪಿಸಲ್ಪಡೋಣ. ಇವತ್ತು ಕರ್ತನು ನಮಗೋಸ್ಕರ ಇವತ್ತು ತಂದೆ ದೇವರು ಆತನು ನಮ್ಮನ್ನು ಕಾಣಿಕೆಯಾಗಿ ಕೊಟ್ಟನು. ಆತನು ಜೀವಿತದಲ್ಲಿ ಆರಾಧಿಸುವಂಥ ಮಕ್ಕಳಾಗಿರೋ ನಾವು ಮೊದಲು ನಮ್ಮನ್ನೇ ನಾವು ಕರ್ತನಿಗೆ ಸಮರ್ಪಿಸೋಣ. ನಂತರ ದೇವರು ಆಜ್ಞಾಪಿಸಿದಂಥ ಕಾಣಿಕೆ ದಶಮ ಭಾಗವು, ಅದು ಮತ್ತೆ ವಿಶೇಷವಾದ ಕಾಣಿಕೆಗಳೆಂಬುದಾಗಿ ಹೇಳಲ್ಪಟ್ಟ ಸಂಗತಿಗಳೊಂದಿಗೆ ದೇವರನ್ನು ನಾವು ಆರಾಧಿಸೋಣ, ದೇವರನ್ನು ನಾವು ಸ್ತುತಿಸೋಣ. ನೀವು ಈ ರೀತಿಯಾಗಿ ನನ್ನನ್ನು ಕೊಟ್ಟು ಪರೀಕ್ಷೆ ಮಾಡಿ ನೋಡಿರಿ ಎಂಬುದಾಗಿ ಮಲಾಕಿ ಪುಸ್ತಕದಲ್ಲಿ ನಾವು ಪ್ರವಾದನ ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. ಈಗ ನಿಮ್ಮ ಸ್ಥಳ ಹಿಡಿಯಲಾರದಷ್ಟು ಪರಲೋಕದ ದ್ವಾರಗಳನ್ನು ತೆರೆ
ತೆರೆದು ನಾನು ನಿಮ್ಮ ಮೇಲೆ ಸುವರಗಳನ್ನು ಸುರಿಸ್ತೇನೆ. ಯಾವ ನುಂಗುವ ಹುಳಗಳು, ಯಾವ ಉಪದ್ರವಗಳು ನಿಮ್ಮ ಬಳಿಗೆ ಬರದ ಹಾಗೆ ಆತನು ಕಾಪಾಡುವ ದೇವರು ತಾನೇ ಆತನಾಗಿದ್ದಾನೆ. ಹಾಗಾಗಿ ಇವತ್ತು ದೇವರ ಸನ್ನಿಧಾನದಲ್ಲಿ ಇವತ್ತು ನಾವುಗಳು ಕರ್ತನಿಗೆ ಸಮರ್ಪಿಸಲ್ಪಡುವರಾಗಿರೋಣ. ಹಲ್ಲೆಲೂಯ. ಇವತ್ತು ನನ್ನನ್ನು ಕೇಳುತ್ತಿರುವಂಥ ದೇವರ ಮಕ್ಕಳೇ, ಇವತ್ತು ನಾವು ಕಟ್ಟಲ್ಪಟ್ಟಂಥ ಕುರಿಗಳ ಹಾಗೆ ಇದ್ದೆವು. ಇವತ್ತು ನಮ್ಮ ಇಂದ್ರಿಯಗಳು ಕಟ್ಟಲ್ಪಟ್ಟ ಹಾಗೆ ಇತ್ತು. ಇವತ್ತು ಗಂಟುಗಳು ಕಟ್ಟಲ್ಪಟ್ಟಿತ್ತು. ಆದರೆ ಕ್ರಿಸ್ತನಿಗಾಗಿ ಇವತ್ತು ಎಲ್ಲವೂ ಬಿಚ್ಚಲ್ಪಡಬೇಕು.